ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ನೋಡ್ತಾ ಇದ್ದೀರಿ ನೀವು, ಒಂದಲ್ಲ ಒಂದು ಕಂತುಗಳು ಸತತವಾಗಿನೇ ಬಿಡುಗಡೆ ಆಗ್ತಾ ಇದೆ. ಕೇವಲ 15 ದಿನಗಳಲ್ಲಿ ಎರಡೆರಡು ಕಂತುಗಳು ಅಂದ್ರೆ 4,4,000 ರೂಪಾಯಿಯನ್ನ ನೀವು ಪಡ್ಕೊಳ್ತಾ ಇದ್ದೀರಿ. ಹಾಗಾದ್ರೆ ಈಗ 29ನೇ ಕಂತಿನ ಹಣ ಕೂಡ ಈಗಾಗಲೇ ಬಿಡುಗಡೆ ಆಗಿದ್ದು, ತಾಂತ್ರಿಕ ದೋಷ ಅಂತೂ ಸದ್ಯಕ್ಕೆ ಕಂಡು ಬಂದಿಲ್ಲ. ಹೀಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಸೊ ಇಂದು ಕೂಡ ಈ 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡನ್ನ ಜಮೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಈ 11 ಜಿಲ್ಲೆಗಳು ಯಾವುವು? ಇದನ್ನ ಮುಖ್ಯವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇರಬಹುದು. ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ. 10,000ದಿಂದ 12,000 ರೂಪಾಯಿಯನ್ನ ನೀವು ಯಾವುದೇ ಬಿಡು ಇಲ್ಲದೆ ಪಡ್ಕೊಂಡಿದ್ದೀರಿ. ಈ ಹಿಂದಿನ ದಿನಗಳಲ್ಲಿ 1 ತಿಂಗಳ ಹಣವನ್ನ 2 ಅಥವಾ 3 ತಿಂಗಳ ಬಿಟ್ಕೊಂಡು ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡ್ತಾ ಇತ್ತು ರಾಜ್ಯ ಸರ್ಕಾರ. ಆದ್ರೆ ಈಗ ಪ್ರತಿಯೊಂದು ಕಂತನ್ನ ನೇರವಾಗಿ ಜಮಾ ಮಾಡ್ತಾ ಇದೆ. ಈಗಾಗಲೇ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನ ಚಾಚು ತಪ್ಪದೆ ಕ್ಲಿಯರ್ ಮಾಡ್ತಾ ಇದೆ. 15 ದಿನಗಳಲ್ಲಿ 2 ತಿಂಗಳ ಹಣವನ್ನ ಜಮಾ ಮಾಡಿ ಕೇವಲ 1 ತಿಂಗಳಲ್ಲಿ 3ರಿಂದ 4 ಕಂತುಗಳನ್ನ ಜಮಾ ಮಾಡ್ತಾ ಇದೆ. ಇದರ ಜೊತೆಗೇನೆ ಈ 30ನೇ ಕಂತಿನ ಹಣ ಅಂದ್ರೆ ಮಾರ್ಚ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡುವ ಚಿಂತನೆಯನ್ನ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಡೆಸಿದ್ದಾರೆ. ವಿತ್ ಲೈವ್ ಪ್ರೂಫ್ ಸಮೇತ ನಿಮಗೆ ವರದಿ ಮಾಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈಗ ಹೇಗೆ ವಿಡಿಯೋನ ನೋಡ್ತಾ ಇದ್ದೀರಿ, ಇದೇ ರೀತಿ ಕೊನೆವರೆಗೂ ವಾಚ್ ಮಾಡಿ. ಇನ್ನೊಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಬಹಳಷ್ಟು ಮಹಿಳೆಯರು ವಿಡಿಯೋಸ್ ಏನೋ ನೋಡ್ತಾ ಇದ್ರಿ, ಅರ್ಥ ಮಾಡ್ಕೊಳ್ತಾ ಇದ್ದೀರಿ, ಆದ್ರೆ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗ್ತಾ ಇದ್ದೀರಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮಗೆ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಇನ್ನೂ ಹೆಚ್ಚುವರಿ ಮಾಹಿತಿಯನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀವಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಸತತವಾಗಿ ಯಾವಾಗಿನಿಂದ ಬಿಡುಗಡೆ ಆಗ್ಲಿಕ್ಕೆ ಪ್ರಾರಂಭವಾಯ್ತಂದ್ರೆ, ಯಾವಾಗ ಚಳಿಗಾಲದ ಅಧಿವೇಶನ ಆಗತ್ತೋ ಆ ಸಂದರ್ಭದಲ್ಲಿ ಬಹಳಷ್ಟು ಆಕ್ರೋಶಗಳು ವ್ಯಕ್ತಪಡಿಸ್ತಾರೆ ಬಿಜೆಪಿ ನಾಯಕರು. ಜೊತೆಗೆ ಮಹಿಳಾ ಫಲಾನುಭವಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಯಾಕೆ, ಏನು, ಎಂತ ಅಂತ ನಿಮಗೆ ಹೇಳ್ತೀನಿ. ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಸರ್ಕಾರ ತಲೆಬಾಗ್ಲೇಬೇಕಾಯ್ತು, ದುಡ್ಡನ್ನ ಕೊಡಲೇಬೇಕಾಗಿರುವಂತಹ ಸನ್ನಿವೇಶ ಬಂತು. ಹಣಕಾಸು ಇಲಾಖೆಯ ಮೇಲೆ ಕೂಡ ಸಾಕಷ್ಟು ಆರೋಪಗಳು ಬಂತು. ಹೀಗಾಗಿ ನೀವು ಇದರ ಬಗ್ಗೆ ತಿಳ್ಕೊಳ್ಳೇಬೇಕು. ಯಾಕೆ ಇಷ್ಟೆಲ್ಲ ಆಕ್ರೋಶಗಳು ವ್ಯಕ್ತಪಡಿಸಿದ್ರಂದ್ರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಸಾಕಷ್ಟು ಪ್ರೆಷರ್ ಬಿತ್ತಂದ್ರೆ, ಈಗಾಗಲೇ ನಿಮಗೆ ಹೋದ ವರ್ಷದ ಪ್ರಾರಂಭದಲ್ಲಿ ಅಂದರೆ 2025ರ ಪ್ರಾರಂಭದಲ್ಲಿ ಅಕ್ಕಿ ಅಂದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿಯನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ನೋಡಿ, ದುಡ್ಡಿನ ಬದಲಾಗಿ. ಆ ಸಂದರ್ಭದಲ್ಲಿನೇ ನಿಮಗೆ 2 ಕಂತುಗಳನ್ನು ಸರ್ಕಾರ ಯಾಮಾರಿಸಿ ಬಿಡುತ್ತೆ. ಹೌದು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಸಂದರ್ಭದಲ್ಲಿ ನಿಮಗೆ ದುಡ್ಡಿನ ಬದಲಾಗಿ ಅಕ್ಕಿಯನ್ನ ಕೊಡುವಂತಹ ಚಿಂತನೆಯನ್ನ ರಾಜ್ಯ ಸರ್ಕಾರ ನಡೆಸಿ ಕೇಂದ್ರ ಸರ್ಕಾರದ ಜೊತೆಗೆ ಮಾತುಕತೆ ಮಾಡಿ ಅಕ್ಕಿಯನ್ನ ಸರಬರಾಜು ಮಾಡಿಕೊಂಡು ನಿಮಗೆಲ್ಲರಿಗೂ ಕೂಡ ವಿತರಣೆ ಮಾಡ್ಲಿಕ್ಕೆ ಪ್ರಾರಂಭಿಸಿತು. ಅದೇ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಡದೆ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಕೊಟ್ಟುಬಿಡುತ್ತೆ. ಹೀಗಾಗಿ ನಿಮಗೆ 2 ಕಂತುಗಳನ್ನು ಯಾಮಾರಿಸ್ಬಿಡುತ್ತೆ. ಒಟ್ಟಾರೆಯಾಗಿ ನಮಗೆ ದುಡ್ಡು ಬರ್ತಾ ಇದೆ ಸಾಕು ಅನ್ನುವಂತಹ ರೀತಿಯಲ್ಲಿ ಬಹಳಷ್ಟು ಮಹಿಳೆಯರು ವರ್ತನೆ ಇತ್ತು. ಹೀಗಾಗಿ ಸರ್ಕಾರ ಇದೇ ಚಾನ್ಸ್ 5,000 ಕೋಟಿ ಹಣವನ್ನು ಹೊಡ್ಕೊಂಡು ಬಿಡ್ತು, ಯಾಮಾರಿಸ್ಬಿಡ್ತು. ಆ 5,000 ಕೋಟಿ ಹಣ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಯನ್ನ ಬಿಜೆಪಿ ನಾಯಕರು ಮಾಡ್ತಾರೆ. ಬಹುತೇಕ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು. ಆ ಎಲ್ಲ ಮಾಹಿತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಂತರೂ ಎಲ್ಲ ಡೀಟೇಲ್ಸನ್ನು ಹೆಕ್ಕಿ ತೆಗೆದುಕೊಂಡು ಬಂದಿದ್ರು. ಹೀಗಾಗಿ ಆ 2 ಕಂತುಗಳ 5,000 ಕೋಟಿ ಹಣವನ್ನು ನೀವು ನುಂಗಾಕಿದ್ರಾ, ಅಥವಾ ನಿಮ್ಮ ರಾಜ್ಯ ಸರ್ಕಾರ ನುಂಗಾಕಿತಾ, ಅಥವಾ ನಿಮ್ಮ ಹಣಕಾಸು ಇಲಾಖೆ ನುಂಗಾಕ್ತಾ, ಅಥವಾ ನೀವೇ ನುಂಗಾಕಿದ್ದೀರಿ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡ್ತಾರೆ. ಹೀಗಾಗಿ ಸರ್ಕಾರದ ಮೇಲೆ ಇನ್ನಷ್ಟು ಪ್ರೆಷರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲಂತರೂ ಸಿಕ್ಕಾಪಟ್ಟೆ ಪ್ರೆಷರು. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾನು ಕೊಟ್ಟಿದ್ದೀನಿ, ಈಗಾಗಲೇ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಕೊಟ್ಟಿರಲಿಲ್ಲ ಆದರೆ ಹಣವನ್ನು ಸರ್ಕಾರ ಕೊಟ್ಟಿರಲಿಲ್ಲ. ಆ 2 ಕಂತುಗಳ ಪೆಂಡಿಂಗ್ ಉಳಿದಿರೋದು ನಮ್ಮ ಗಮನಕ್ಕೂ ಕೂಡ ಇತ್ತು. ಆದರೆ ನಾವು ಧ್ವನಿ ಎತ್ತಿದ್ರೆ ಸರ್ಕಾರ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವು ಧ್ವನಿ ಎತ್ತಬೇಕು ಅಥವಾ ವಿರೋಧ ಪಕ್ಷದ ನಾಯಕರು ಧ್ವನಿ ಎತ್ತಬೇಕು. ಹಾಗಾಗಿ ಬಿಜೆಪಿ ನಾಯಕರು ಯಾವಾಗ ಆಕ್ರೋಶ ವ್ಯಕ್ತಪಡಿಸಿದ್ರೋ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ಚರ್ಚೆ ಮಾಡ್ತಾರೆ. ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ಮಾತುಕತೆ ಮಾಡ್ತಾರೆ. ಪೆಂಡಿಂಗ್ ಉಳಿದಿರೋದು ಗಮನಕ್ಕೆ ಬರುತ್ತೆ. ಹೀಗಾಗಿ ಈ 2 ಕಂತುಗಳೇನು ಪೆಂಡಿಂಗ್ ಉಳಿದಿದೆಯಲ್ಲ ಅವುಗಳನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ, ನಾನು ದುಡ್ಡನ್ನು ಕೊಡ್ತೀನಿ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ.
ಹೀಗಾಗಿ ನಿಮ್ಮೆಲ್ಲರ ಖಾತೆಗಳಿಗೆ ಈ ದುಡ್ಡನ್ನು ಜಮಾ ಮಾಡ್ಲಿಕ್ಕೆ ಸರ್ಕಾರ ಒಪ್ಕೊಳ್ಳತ್ತೆ. 5,000 ಕೋಟಿ ಹಣ ಎಲ್ಲಿ ಹೋಗಿಲ್ಲ, ಹಣಕಾಸು ಇಲಾಖೆ ಹತ್ರನೇ ಇದೆ. ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಡದೇ ಇರುವಂತಹ ಕಾರಣಕ್ಕಾಗಿ ಈ ಎಲ್ಲ ಕಂತುಗಳು ಪೆಂಡಿಂಗ್ ಉಳಿಲಿಕ್ಕೆ ಸಾಧ್ಯವಾಯಿತು. ಈ ಏನು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವಲ್ಲ, ನಾನು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತಾನೆ ಇರ್ತೀನಿ ಹಣಕಾಸು ಇಲಾಖೆಗೆ. ಆದರೆ ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡು ಕಳಿಸ್ತಾ ಇಲ್ಲ. ಅದಕ್ಕೆ ತೀರಾ ಪ್ರೆಷರು ಹಣಕಾಸು ಇಲಾಖೆಯ ಮೇಲೆ ಬರುತ್ತೆ. ಹಣಕಾಸು ಇಲಾಖೆ ತಲೆ ಬಾಗ್ಲೇಬೇಕಾಗುವಂತಹ ಪರಿಸ್ಥಿತಿ ಬರುತ್ತೆ. ದುಡ್ಡನ್ನು ಕೊಡಲೇಬೇಕಾದಂತಹ ಸನ್ನಿವೇಶ ಉಂಟಾಗತ್ತೆ. ಹೀಗಾಗಿ ಇದನ್ನು ತಿಳಿದ ಮಹಿಳೆಯರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇದಾದ ಬಳಿಕ ನಿಮಗೆ ಗೊತ್ತಿದೆ 24 ಸೆಪ್ಟೆಂಬರ್, 25 ಅಕ್ಟೋಬರ್, ಹಾಗೆ 26 ನವೆಂಬರ್, 27 ಡಿಸೆಂಬರ್ ಈ 4 ಕಂತುಗಳು ಕೂಡ ಹೋದ ವರ್ಷದಲ್ಲಿ ಬಾಕಿ ಉಳಿದಿತ್ತು. ಎಲ್ಲವೂ ಕೂಡ ಸತತವಾಗಿ ಬಂದವು. ಇದಾದ ಬಳಿಕ ಈ ವರ್ಷದಲ್ಲಿ ಜನವರಿ ತಿಂಗಳ ಹಣ ಅಂದರೆ 28ನೇ ಕಂತಿನ ಹಣ ಇದೂ ಕೂಡ ಜಮಾ ಆಯಿತು. ಈಗ 29ನೇ ಕಂತಿನ ಹಣ ಪ್ರಾರಂಭವಾಗಿದೆ. ಫೆಬ್ರವರಿ ತಿಂಗಳ ಹಣ ಇನ್ನು ಬರಬೇಕಾಗಿರ್ತಕ್ಕಂಥದ್ದು ಮಾರ್ಚ್ ತಿಂಗಳು ಕೂಡ ಪ್ರಾರಂಭವಾಗಬೇಕಾಗಿದೆ. ಅದು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗುತ್ತೆ. ಸದ್ಯಕ್ಕೆ 29ನೇ ಕಂತಿನ ಹಣ ಫೆಬ್ರವರಿ ತಿಂಗಳ ಹಣ ಕ್ಲಿಯರ್ ಆಗಲಿ ಅಂತ ಸರ್ಕಾರ ಕಾಯ್ತಾ ಇದೆ. ಇದಾದ ಬಳಿಕ ಹೋದ ವರ್ಷದ ಫೆಬ್ರವರಿ, ಮಾರ್ಚ್, ಈ ವರ್ಷದ ಮಾರ್ಚ್ 3 ತಿಂಗಳ ಹಣವನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಹೀಗಾಗಿ ನಿಮಗೆ ಒಂದಾದ ಮೇಲೆ ಒಂದು ಕಂತುಗಳು ಕೂಡ ಜಮಾ ಆಗ್ತಾ ಹೋಗುತ್ತೆ. ಇನ್ನೂ ಹೆಚ್ಚುವರಿ ದುಡ್ಡನ್ನು ಪಡ್ಕೊಳ್ತೀರಿ. ಕೇವಲ ನೀವು ಎಲಿಜಿಬಿಲಿಟಿಯನ್ನು ಹೊಂದಿರಬೇಕಷ್ಟೇ. ಅದೇನೇ ಆಗಲಿ, ಏನು ಪ್ರಶ್ನೆಗಳು ಬರ್ತಾವೋ ಅದನ್ನು ಸರಿಪಡಿಸ್ಕೊಳ್ಳಿ. ಏನು ಡಾಕ್ಯುಮೆಂಟಲ್ಲಿ ಕ್ಲಿಯರ್ ಇಟ್ಕೊಳ್ಬೇಕಾಗಿದೆ ಅದನ್ನು ಸರಿಪಡಿಸ್ಕೊಳ್ಳಿ, ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಯಾಕೆ ಅಂತ ಕೇಳೋದಾದರೆ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿ ಇಟ್ಕೊಳ್ಳಿಲ್ಲ ಅಂದರೆ ಸರ್ಕಾರ ಏನು ಮಾಡಿಬಿಡುತ್ತೆ, ದುಡ್ಡನ್ನು ಯಾಮಾರಿಸ್ಬಿಡುತ್ತೆ. ಸೊ ಮೊದಲು ಅದನ್ನು ಕ್ಲಿಯರ್ ಇಟ್ಕೊಳ್ಳಿ, ತದನಂತರ ನಿಮಗೆ ಖಂಡಿತವಾಗಲೂ ದುಡ್ಡು ಜಮಾ ಆಗುತ್ತೆ. ಸದ್ಯಕ್ಕೆ ಇದಾದ ಬಳಿಕ ಸ್ನೇಹಿತರೆ ನಿಮಗೆ GST ಫೇರು, ಇನ್ಕಮ್ ಟ್ಯಾಕ್ಸ್ ಫೇರು ಇದೆಲ್ಲವೂ ಕೂಡ ತಾಂತ್ರಿಕ ದೋಷದಿಂದ ಬರ್ತಾ ಇದೆ. ಅದಕ್ಕೆ ನೀವೇನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಖಂಡಿತವಾಗ್ಲೂ ದುಡ್ಡು ಬಂದೇ ಬರುತ್ತೆ. ಹಾಗಾಗಿ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಏನಿಲ್ಲ. ಸದ್ಯಕ್ಕೆ ನಿಮಗೆ ಈ 29ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ, ಈ 11 ಜಿಲ್ಲೆಗಳನ್ನು ತಿಳಿಸ್ತೀನಿ. ಈ ರೀತಿಯಾಗಿದ್ದಾವೆ, ಕೇಳಿಸ್ಕೊಳ್ಳಿ. ವಿಜಯನಗರ, ಧಾರವಾಡ, ಯಾದಗಿರಿ, ಬೆಳಗಾವಿ, ಉತ್ತರ ಕನ್ನಡ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ಚಿತ್ರದುರ್ಗ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಈ ದುಡ್ಡನ್ನು ಜಮಾ ಮಾಡಲಾಗ್ತಾ ಇದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ಸೊ ನಾನು ಎಲ್ಲ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದೀನಿ, ಸತತವಾಗಿ ಬಿಡುಗಡೆ ಮಾಡ್ತಾ ಇದ್ದೀನಿ. ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಸೊ ಹೀಗಾಗಿ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಎಲ್ಲ ಮಹಿಳೆಯರಿಗೂ ಕೂಡ ದುಡ್ಡು ಜಮಾ ಆಗುತ್ತೆ. GST ಫೇರ್ ಅಂತ ಬರ್ತಾ ಇದ್ರೆ ಅದು ತಾಂತ್ರಿಕ ದೋಷದಿಂದ ಬರ್ತಾ ಇರುತ್ತೆ. ಅದನ್ನು ಖುದ್ದಾಗಿ ಸರ್ಕಾರವೇ ಸರಿಪಡಿಸ್ಕೊಳ್ತದೆ. ಇನ್ನು ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ಅದಕ್ಕೆ ನೀವೇ ಹೊಣೆ. ಅದನ್ನು ನೀವು ಸರಿಪಡಿಸ್ಕೊಳ್ಬೇಕು. ಬ್ಯಾಂಕಿಗೆ ಹೋಗಿ ಆಕ್ಟಿವ್ ಮಾಡಿದ್ರೆ ಸಾಕು, ದುಡ್ಡು ಜಮಾ ಆಗುತ್ತೆ. ಓಕೆನಾ? ಸೊ ಈ ಇನ್ಫಾರ್ಮೇಷನ್ನ ನಿಮ್ಗೆ ತಿಳಿಸಲೇಬೇಕಾಗಿತ್ತು, ತಿಳಿಸಿದ್ದೀನಿ. ವಿಷಯ ನೋಡಿಕೊಂಡು ಅರ್ಥ ಮಾಡ್ಕೊಂಡಿದ್ದಕ್ಕಂತೂ ಧನ್ಯವಾದ. ಆದಷ್ಟು ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.